ಮಾಡಬೇಕು, ಈ ಕ್ಯಾರೆಕ್ಟರಿಂದ ನಾನು ಆಚೆ ಬರಬೇಕು. ಯಾಕೆ ನನಗೆ ನಾನೇ ನಂಬಿರೋ ಅಂಥವ್ರು ನನಗೇನೆ ಮೋಸ ಮಾಡಿರೋದು, ಯಾಕೆ ಮಾಡಿದ್ದಾರೆ ಅವರು? ನೀವು ಮಾಡಿರೋ ತಪ್ಪನ್ನ ನೀವೇ ನೆನ್ಪಿಟ್ಕೊಂಬೇಡಿ, ಕ್ಷಮಿಸ್ಕೊಳ್ಳಿ. ನಮಸ್ತೆ. ಪುಸ್ತಕದ ಹೆಸರು ಕಣ್ಣಿಗೆ ಕಾಣುವ ದೇವರು, ಸ್ಫೂರ್ತಿದಾಯಕ ಪೇರೆಂಟಿಂಗ್ ಕಥೆಗಳು, ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಬರೆದಿರೋದು. ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ಓದೋಣ. ಚಾಪ್ಟರ್ನ ಹೆಸರು ಹಾರೈಕೆ. ಚಾಪ್ಟರ್ನ ಹೆಸರೇ ಹಾರೈಕೆ. ಓಕೆ, ಹೆಂಗೆ ಇದು ಹಾರೈಕೆ ಅಂದರೆ ಅಂತ ನೋಡೋಣ. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಒಂದಿನ ಕೆಲಸ ಮುಗಿಸ್ಬಿಟ್ಟು ಮನೆಗೆ ಬಂದು ಗಂಡ ಹೆಂಡತಿ ಇಬ್ಬರು ಕೂಡ ಸೋಫಾ ಮೇಲೆ ಕೂತ್ಕೊಂಡಿದ್ರು. ಗಂಡ ಮೊಬೈಲಲ್ಲಿ ಏನೋ ನೋಡ್ತಾ ಇದ್ರು. ಹೆಂಡತಿ ಓಕೆ, ಅವರು ಶಾಲೆ ಕೆಲಸವನ್ನು ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಕೊಂಡು ಮಕ್ಕಳಿಗೆ ಪ್ರಬಂಧ ಬರೆಯೋಕ್ಕೆ ಕೊಟ್ಟಿದ್ರಂತೆ. ಆ ಪ್ರಬಂಧಗಳನ್ನು ನೋಡ್ತಾ ಅದನ್ನು ಕರೆಕ್ಷನ್ ಮಾಡ್ತಾ ಇದ್ರಂತೆ. ಅವನು ಅಂದರೆ ಅವ್ರ ಮಗು ಆಯಿತಾ, ಪುಟ್ಟ ಮಗ ಇವರಿಬ್ಬರನ್ನ ನೋಡ್ತಾ ನಿಂತಿದ್ನಂತೆ. ಹಾಲ್ನಲ್ಲಿ ಆಟ ಆಡ್ಕೊಂಡಿದ್ನಂತೆ. ಆದರೆ ಅವನ ಕಡೆ ಈ ತಂದೆ ತಾಯಿ ಇಬ್ಬರಿಗೂ ಗಮನ ಇರಲಿಲ್ವಂತೆ. ಮಗ ಮಾತಾಡಿದ್ನಂತೆ, ಪಪ್ಪ ನನ್ನ ಜೊತೆ ಆಟ ಆಡೋಕ್ಕೆ ಬರ್ತೀರಾ ಅಂತ. ಇಲ್ಲ ಮಗು, ನನಗೆ ಸುಸ್ತಾಗಿದೆ, ನೀನು ಸ್ನೇಹಿತರ ಜೊತೆ ಆಟ ಆಡು ಅಂತ ಹೇಳಿದ್ರಂತೆ. ಅಮ್ಮಂಗೆ ಹೇಳಿದ್ರಂತೆ, ನೀನಾದರೂ ನನ್ನ ಜೊತೆ ಆಟ ಆಡೋಕ್ಕೆ ಬರ್ತೀಯಾ ಅಂತ. ಆಗ ಇಲ್ಲಪ್ಪ, ಇಲ್ಲಿ ನೋಡು, ಕರೆಕ್ಷನ್ ಮಾಡೋಕ್ಕೆ ತುಂಬ ಬಾಕಿ ಇದೆ ಕೆಲಸ, ನೀನು ಸ್ನೇಹಿತರ ಜೊತೆ ಆಡ್ಕೋ, ಬೇಗ ಬಂದು ಹೋಮ್ವರ್ಕ್ ಮಾಡು ಅಂತ ಹೇಳಿದ್ರಂತೆ. ಮಗು ಬೇಜಾರು ಮಾಡಿಕೊಂಡು ಹೊರಗೆ ಹೋದ್ರಂತೆ. ಸ್ವಲ್ಪ ಹೊತ್ತಿನ ಬಳಿಕ ತರಗತಿಯ ಮಕ್ಕಳ ಪ್ರಬಂಧವನ್ನು ಕರೆಕ್ಷನ್ ಮಾಡ್ತಾ ಹೆಂಡತಿ ಅಳೋಕ್ಕೆ ಶುರು ಮಾಡಿದ್ಲಂತೆ. ಅಳೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಪತಿ ಅಂದರೆ ಗಂಡ ಅದನ್ನು ಗಮನಿಸ್ಬಿಟ್ಟು ಕೇಳಿದ್ರಂತೆ, ಏನಾಯಿತು, ಯಾಕೆ ಅಳ್ತಾ ಇದೆಯಾ ಅಂತ. ಆಗ ನಿನ್ನೆ ನಿಮ್ಮ ಹಾರೈಕೆ ಅನ್ನೋ ಒಂದು ವಿಷಯದ ಬಗ್ಗೆ ಪ್ರಬಂಧ ಬರೆಯೋಕ್ಕೆ ನಮ್ಮ ಶಾಲೆ ಮಕ್ಕಳುಗಳಿಗೆ ಹೇಳಿದ್ದೆ. ಇಲ್ಲಿ ನೋಡಿ, ಒಂದು ಪ್ರಬಂಧ ಬಂದಿದೆ, ಅದನ್ನು ನೋಡಿ ನನಗೆ ಅಳು ಬರ್ತಾ ಇದೆ ಅಂತ ಹೇಳಿದ್ರಂತೆ. ಆಗ ಪತಿ ಏನು ಅಂತ ನೋಡಿದ್ರಂತೆ. ನನ್ನ ಹಾರೈಕೆ ಎಂದರೆ ನನ್ನ ಹಾರೈಕೆ ಅಂದರೆ ಏನು ಹೇಳ್ತಾರೆ, ಹಾರೈಕೆಗೆ ನೀವೇನಾಗಬೇಕಂತ ಇದ್ದೀರಾ, ನಿಮ್ಮ ಹಾರೈಕೆ ಏನು ಅಂತ ಕೇಳ್ತಾರಲ್ಲ, ಅದು ಆಯಿತಾ. ಸೊ ನನ್ನ ಹಾರೈಕೆ ಏನಂದರೆ ನಾನು ಒಂದು ಸ್ಮಾರ್ಟ್ಫೋನ್ ಆಗುವುದು. ಯಾಕಂದರೆ ಫೋನನ್ನು ಎಲ್ಲರೂ ಇಷ್ಟಪಡ್ತಾರೆ, ಸದಾ ನಮ್ಮ ಜೊತೆಯಲ್ಲಿ ಇಟ್ಟುಕೊಳ್ತಾರೆ. ಅಪ್ಪನಿಗೆ ನನ್ನ ಜೊತೆ ಆಟವಾಡಲು ಸುಸ್ತು, ಆದರೆ ಎಷ್ಟೇ ಸುಸ್ತಾಗಿದ್ದರೂ ಮೊಬೈಲ್ ಜೊತೆ ಆಟ ಆಡ್ತಾರೆ. ರಾತ್ರಿ ಮಲಗುವವರೆಗೂ ಜೊತೆಯಲ್ಲಿಯೇ ಇಟ್ಟುಕೊಳ್ಳುತ್ತಾರೆ. ನನ್ನ ಜೊತೆ ಮಾತನಾಡುತ್ತಿದ್ದರೂ ನನ್ನಮ್ಮ ಮೊಬೈಲ್ ರಿಂಗ್ ಆದ ತಕ್ಷಣ ಎದ್ದು ಹೋಗಿಬಿಡ್ತಾರೆ. ನಂತರ ನಾನು ಏನು ಹೇಳುತ್ತಿದ್ದೆ ಅಂತ ಕೂಡ ವಾಪಸ್ ಕೇಳೋದಿಲ್ಲ, ನನ್ನ ಕಡೆ ತಿರುಗಿಯೂ ನೋಡುವುದಿಲ್ಲ. ಮುಂದೊಂದು ದಿನ ನನ್ನ ತಂದೆ ತಾಯಿ ಮೊಬೈಲನ್ನು ಪ್ರೀತಿಯಿಂದ ಕಾಳಜಿ ಮಾಡುವಷ್ಟು ನನ್ನನ್ನು ಪ್ರೀತಿಯಿಂದ ಕಾಳಜಿ ಮಾಡಲಿ ಎನ್ನುವುದೇ ನನ್ನ ಹಾರೈಕೆ ಅಂತ ಬರೆದಿದ್ರಂತೆ. ಆ ಪ್ರಬಂಧವನ್ನು ಕೂಲಂಕುಷವಾಗಿ ಓದಿದ ನಂತರ ಅವನಿಗೂ ತುಂಬ ಬೇಜಾರಾಯ್ತಂತೆ. ಯಾರೇ ಈ ಪ್ರಬಂಧ ಬರೆದಿದ್ದು, ಪಾಪ ಮಗು ಅಂತ ಹೇಳಿ ಬೇಜಾರು ಮಾಡ್ಕೊಂಡ್ರಂತೆ. ಆಗ ಅವಳು ಹೇಳಿದ್ಲಂತೆ, ಅದು ಬೇರೆ ಯಾರೂ ಅಲ್ಲ ರೀ ಬರೆದಿರೋದು, ಅದು ನಮ್ಮ ಮಗುನೇ ಅಂತ ಹೇಳಿ ಇನ್ನೂ ಜಾಸ್ತಿ ಅಳೋಕ್ಕೆ ಶುರು ಮಾಡಿದ್ಲಂತೆ. ಆಗ ಅವನಿಗೂ ಕೂಡ ಅಳು ಬರೋಕ್ಕೆ ಸ್ಟಾರ್ಟ್ ಆಯ್ತಂತೆ. ಸೈಲೆಂಟಾಗಿ ಇಬ್ಬರು ಮುಖ ನೋಡ್ತಾ ಕೂತ್ಕೊಂಡಿದ್ರಂತೆ. ನೀವು ಯಾರಿಗಾದರೂ ಉತ್ತಮ ಕಾಣಿಕೆ ನೀಡ ಬಯಸುವಿರಾ? ನೀವು ಯಾರಿಗಾದರೂ ಒಳ್ಳೆ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀರಾ? ಹಾಗಿದ್ರೆ ನಿಮ್ಮ ಬದುಕಿನ ಸಮಯವನ್ನು ಅವರಿಗೆ ನೀಡೋದೇ ನೀವು ಕೊಡುವಂತಹ ಉತ್ತಮ ಉಡುಗೊರೆ. ಅದರಲ್ಲೂ ವಿಶೇಷವಾಗಿ ಮಕ್ಕಳು ಬಯಸುವುದು ನಮ್ಮ ಸಮಯವನ್ನು, ಹೆತ್ತವರ ಸಮಯವನ್ನು. ಆಧುನಿಕ ಬದುಕಿನಲ್ಲಿ ಎಲ್ಲರೂ ನಾಗಾಲೋಟದಲ್ಲಿ ಸಾಗುತ್ತಿರುವುದರಿಂದ ಮಕ್ಕಳಿಗೆ ನಿಗದಿತ ಸಮಯವನ್ನು ಮೀಸಲಿಡುವುದು ಒಳ್ಳೆಯ ಉಪಾಯ. ಊಟದ ವೇಳೆ, ಸಂಜೆ ಮಲಗುವ ವೇಳೆ, ಹೀಗೆ ಅವರಿಗಾಗಿಯೇ ಇಂತಹ ಹೊತ್ತು ಎಂದು ನಿರ್ಧರಿಸಿ ಬಿಡುವುದು ಸುಲಭ ಮಾರ್ಗ ಅಂತ. ನಾವು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟು ಮಕ್ಕಳನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಮಕ್ಕಳಿಗೆ ಹೇಗೆ ಫೋನ್ ಇಂಪಾರ್ಟೆಂಟ್ ಅಂತ ಆ ಮಗುಗೆ ಅನ್ನಿಸ್ತು,
ನಮ್ಮ ಮಕ್ಕಳಿಗೂ ಕೂಡ ನಾವು ನಮ್ಮಮ್ಮಂಗೆ ಬರೀ ಅಡುಗೆ ಮನೆಯೇ ಇಂಪಾರ್ಟೆಂಟು, ನಮ್ಮಮ್ಮಂಗೆ ನಾವು ಅನ್ಕೋತೀವಿ ನಾವು ಕೆಲಸ ಮಾಡ್ತಾ ಇರೋದು, ನಾವು ಅಡುಗೆ ಮಾಡಿದ್ರೆ ತಾನೇ ಅವ್ರಿಗೆ ಊಟ ಆಗೋದು, ನಾನು ಆ ಕೆಲಸ ಮಾಡಿದ್ರೆ ತಾನೇ ನಿಮ್ಗೆ ಇದು ಮಾಡೋದು, ನಾನು ಈ ಕೆಲಸ ಮಾಡಿದ್ರೆ ತಾನೇ ನಿಮ್ಗೆ ದುಡ್ಡು ಬರೋದು, ಈ ಥರ ಎಲ್ಲ ನಾವು ಹೇಳ್ತೀವಿ. ಆದರೆ ಮಕ್ಳಿಗೆ ಇದು ಯಾವುದೂ ಬೇಡ ಇರುತ್ತೆ. ಅವ್ರಿಗೆ ಬೇಕಾಗಿರೋದು ಸಮಯ. ಅವಾಗ ಅನಿಸುತ್ತೆ ನಮಗೆ, ಎಲ್ಲಿ ಮೇಡಮ್ ಇಷ್ಟೆಲ್ಲ ಕೆಲಸ ಮಾಡಬೇಕಾದ್ರೆ ಸಮಯ ಕೊಡೋಕ್ಕೆ ಹೆಂಗಾಗುತ್ತೆ ಅಂತ ಕೇಳ್ತೀವಿ. ಆದರೆ ಎಷ್ಟೊಂದು ಸಮಯ ನಾವು ನಿಜವಾಗ್ಲೂ ವೇಸ್ಟ್ ಮಾಡ್ತಾ ಇರ್ತೀವಿ. ಸೀರಿಯಲ್ ನೋಡೋದ್ರಲ್ಲೋ, ರೀಲ್ಸ್ ನೋಡೋದ್ರಲ್ಲೋ, ವೀಡಿಯೋಗಳನ್ನ ನೋಡೋದ್ರಲ್ಲೋ, ಇನ್ಸ್ಟಾಗ್ರಾಮ್ ನೋಡೋದ್ರಲ್ಲೋ, ಯಾರ ಜೊತೆನೂ ಹರಟೆ ಹೊಡೆಯೋದ್ರಲ್ಲೋ ಏನೋ ಮಾಡ್ತಾ ಇರ್ತೀವಿ. ಹಾಗಾಗಿ ಆ ಎಷ್ಟೋ ಸಮಯಗಳನ್ನು ಯಾರಿಗೂ ಕಾಲ್ ಮಾಡಿ ಅವರ ಸಮಾಚಾರಗಳನ್ನು ವಿಚಾರಿಸ್ಕೊಳ್ಳೋದ್ರ ಬದಲು ನಮ್ಮ ಮಗುವಿಗೆ ನಾವು ಸಮಯ ಕೊಡೋದು ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಅವಶ್ಯಕತೆ ಇದ್ದಾಗ ಆ ಮಗುಗೆ ಸಿಗಬೇಕಾಗಿರೋ ಪ್ರೀತಿಯನ್ನು ಕೊಡಬೇಕಾಗತ್ತೆ. ಮಗು ಬಂದು ನಿಜವಾಗ್ಲೂ ನಮ್ಮ ಮನೇಲಿ ಫಾಲೋ ಮಾಡ್ತಿರೋದಕ್ಕೆ ಹೇಳ್ತೀನಿ, ನಾವೇನೇ ಮೊಬೈಲ್ ನೋಡ್ತಾ ಇರಲಿ ಅಥವಾ ಏನೇ ಒಂದು, ಈಗ ನನಗೆ ಸುಮಾರು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತಾ ಇರ್ತೀನಿ, ಸುಮಾರು ನಾನು ಜಾಸ್ತಿ ನನಗೆ ಮೊಬೈಲಲ್ಲೇ ಕೆಲಸ ಇರುತ್ತೆ. ಯಾಕಂದರೆ ಸುಮಾರು ವಿಚಾರಗಳನ್ನು ನಾನು ಟೈಪ್ ಮಾಡ್ತಾ ಇರ್ತೀನಿ, ಬುಕ್ಗಳನ್ನ ಬರೆಯೋದೆಲ್ಲ ಮೊಬೈಲಲ್ಲಿ ಟೈಪ್ ಮಾಡಿ ಇಟ್ಕೋತಾ ಇರ್ತೀನಿ. ಸಾಕಷ್ಟು ವಿಚಾರಗಳು ನಂಗೆ ಮೊಬೈಲಲ್ಲಿ ನಡೀತಾ ಇರುತ್ತೆ. ಬಟ್ ಅವ್ನು ನನ್ನ ಮಗ ಯಾವಾಗಲೇ ಬಂದು ಅಮ್ಮ ಅವ್ನು ಬಂದು ನನ್ನ ಹತ್ರ ಮಾತು ಶುರು ಮಾಡ್ತಿದ್ದಂಗೆ ಮೊಬೈಲ್ ಸೈಡಿಗೆ ಇಡ್ತೀನಿ. ಆ್ಯಂಡ್ ಆಟಾಡೋಕ್ಕೆ ಬನ್ನಿ ಅಂದ ತಕ್ಷಣ ಓಕೆ ಅಂತೇಳಿ ಹೋಗಿ ಅಟ್ಲೀಸ್ಟ್ ಕರೆದ ತಕ್ಷಣ ಒಂದು 5 ನಿಮಿಷ ಆಟ ಆಡಿ, ನನಗಾಗಲಿಲ್ಲ ಅಂದರೆ ಸಮಯ ಅಥವಾ ನನಗೆ ಆಟಾಡೋಕ್ಕೆ ಆಗಲಿಲ್ಲ ಅಂದರೆ ಬೇರೆ ವ್ಯವಸ್ಥೆ ಮಾಡಿ ನಾನು ಅಲ್ಲೇ ಕೂತ್ಕೋತೀನಿ, ನೀನು ಆಡು ಆಯಿತಾ ಅಂತ ಕೂತ್ಕೊತೀನಿ. ಈ ಥರ ನಾನು ಅಂತಲ್ಲ, ನಮ್ಮನೇಲಿ ಎಲ್ಲರೂ ಅದನ್ನು ಪ್ರಯಾರಿಟಿ ಕೊಡ್ತಾರೆ. ಟಿ ವಿ ನೋಡ್ತಾ ಇದ್ರು ಕೂಡ ಆಫ್ ಮಾಡಿ ಮಕ್ಕಳಿಗೆ ಪ್ರಯಾರಿಟಿ ಕೊಡ್ತಾರೆ. ನಿಜಕ್ಕೂ ನನಗೆ ತುಂಬ ಸಲ ಅನಿಸುತ್ತೆ, ಅವ್ನು ಬಂದು ಹೇಳ್ತಿರ್ತಾನೆ, ಅವ್ರ ಮನೇಲಿ ಹಿಂಗೆ ಮಾಡಿದ್ರು, ಅವ್ರ ಮನೇಲಿ ಆ ಹುಡುಗ ಅವ್ರ ಅಮ್ಮಂಗೆ ಹೆಂಗೆ ಬೈತಾನೆ ಗೊತ್ತಾ ಅಂತ ಹೇಳ್ತಾನೆ. ಈ ಥರ ಸುಮಾರು ವಿಚಾರ ಹೇಳ್ತಾನೆ. ನಾವು ಓಕೆ ನೀನು ಯಾಕೆ ಬೈಯಲ್ಲ ಅಂದರೆ ನೀವು ಬೈಯಲ್ಲ ಅಲ್ಲ, ಅದಕ್ಕೆ ನಾನು ಬೈಯಲ್ಲ. ಎಷ್ಟು ಚೆನ್ನಾಗಿ ಮಕ್ಕಳು ಕ್ಲಿಯರಾಗಿ ಹೇಳ್ತಾರೆ ಗೊತ್ತಾ. ನನಗೆ ಭಯ ಇಲ್ಲ ನಮ್ಮಮ್ಮ ಅಂದರೆ, ನಾನು ತಪ್ಪು ಮಾಡಿದ್ರೆ ಮಾತ್ರ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾನೆ. ನಾವು ಯೋಚನೆ ಮಾಡು ಕಲೆ ಅವ್ರಿಗೆ ಕೊಡೋದು ಯಾವಾಗ ಅಂದರೆ, ಅವ್ರಿಗೆ ಭಯ ಹೋದಾಗಲೇ ಯೋಚನೆ ಮಾಡೋಕ್ಕೆ ಸಾಧ್ಯ. ಸೊ ಪೇರೆಂಟಿಂಗ್ ಎಷ್ಟು ಇಂಪಾರ್ಟೆಂಟ್. ನಮ್ಮ ಮಕ್ಕಳು ಈ ಥರ ಯಾವತ್ತೂ ಪತ್ರ ಬರೀದೇ ಇರಲಿ. ಆ್ಯಂಡ್ ನಮ್ಮ ಮಕ್ಕಳಿಗೆ ನಾವು ಸಿಗದೇ ಇರೋ ಅಷ್ಟು ಬ್ಯುಸಿ ಆಗೋದು ಬೇಡ. ಆ್ಯಂಡ್ ಎಲ್ರಿಗೂ ಸಿಕ್ಕಿ ನಮ್ಮನೆಯವ್ರಿಗೆ ಸಿಗಲಿಲ್ಲ ಅಂದರೆ ಹೇಗೆ ಹೇಳಿ. ಆ್ಯಂಡ್ ಇದು ನನಗೆ ನಿಜವಾಗ್ಲೂ ಅರ್ಥ ಆಗಿದ್ದು ನನ್ನ ಮಗ 1-1.5 ವರ್ಷ ಬಂದ ಮೇಲೆ. ನಾನು ಕೌನ್ಸ್ಲಿಂಗ್ ಸ್ಟಾಪ್ ಮಾಡಿದ್ದು ಅದೇ ರೀಸನ್ಗೆ. ಬೆಳಗ್ಗೆಯಿಂದ ರಾತ್ರಿ ತನಕ ಕೌನ್ಸ್ಲಿಂಗ್ ತುಂಬ ನನಗೆ ಗೊತ್ತು. ನಾನು ಆ ಟೈಮಲ್ಲಿ ಎಷ್ಟು ನನಗೆ ಬ್ಯಾಕ್ ಟು ಬ್ಯಾಕ್ ಕೆಲಸಗಳಿರ್ತಿತ್ತು. ಮನೇಲಿ ಅಜ್ಜಿದಿರಿದ್ರು ನೋಡ್ಕೊಳ್ಳೋಕ್ಕೆ ಓಕೆ, ಬಟ್ ಸ್ಟಿಲ್ ಅವನಿಗೆ ನನ್ನ ಟೈಮ್ ಅನ್ನೋದು ಬೇಕಿತ್ತು. ಹಾಲು ಕುಡಿಸೋದು ಬಿಟ್ಟ ಮೇಲೆ ನಾನು ತುಂಬ ಬ್ಯುಸಿ ಆದೆ. ಬಟ್ ಮಧ್ಯದಲ್ಲಿ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಯಿತು, ನಾನು ಅವನ ಜೊತೆ ಟೈಮ್ ಕೊಡೋಕ್ಕಾಗ್ತಾಯಿಲ್ಲ. ಸೊ ಬೇಡ, ನಾನು ಇನ್ನೊಬ್ಬರು ಲೈಫ್ನ ಸರಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬಟ್ ನನ್ನ ನಂಬಿಕೊಂಡು ಬಂದಿರುವಂಥ ಆತ್ಮ ಇದು. ಸೊ ನಾನು ಇವ್ರಿಗೆ ಪ್ರಿಯಾರಿಟಿ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಮಹಾತ್ಮ ಗಾಂಧೀಜಿ ಸ್ಟೋರಿ ಥರ ನಾನು ಎಲ್ಲರಿಗೂ ಹೆಲ್ಪ್ ಮಾಡಿ ನಮ್ಮ ಮನೆಯವ್ರಿಗೆ ಮಾಡಲಿಲ್ಲ ಅಂತಂದರೆ ಈ ಪ್ರಶ್ನೆಗಳು ನನಗೆ ಕಾಡೋಕ್ಕೆ ಸ್ಟಾರ್ಟ್ ಆಗಿ, ಇಲ್ಲ ಎಲ್ರಿಗೂ ಮಾಡ್ತೀನಿ, ಅದ್ರ ಜೊತೆಗೆ ನಮಗೂ ಮಾಡ್ಕೋತೀನಿ, ನಮ್ಮ ಫ್ಯಾಮಿಲಿಗೂ ಪ್ರಿಯಾರಿಟಿ ಕೊಡ್ತೀನಿ ಅಂತ ಹೇಳಿ ನಾನು ಕೌನ್ಸಿಲಿಂಗ್ಗಳನ್ನು ಸ್ಟಾಪ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗಿಂದ ಏನು ಬೆನಿಫಿಟ್ಸ್ ಆಗಬೇಕಾಗಿದೆ, ಜ್ಞಾನ ಮಾರ್ಗ ಕೊಟ್ಟರೆ ಅವರೇ ಸೆಟಲ್ ಆಗ್ತಾರೆ, ಅವರೇ ಸರಿ ಹೋಗ್ತಾರೆ ಅಂತ ಹೇಳಿ ಈ ಒಂದು ವರ್ಕ್ಶಾಪ್ಗಳನ್ನು ಮಾಡೋದ್ರ ಮೂಲಕ ಅದನ್ನು ಮಾಡ್ತಾ ಇದ್ದೀನಿ. ಪೀಪಲಿಗೆ ಬೇಕಾಗಿರೋದು ಆ್ಯಂಡ್ ಅವನಿಗೆ ಬೇಕಾಗಿರೋ ಟೈಮ್ ಯಾವಾಗಾದರೂ ಸರಿ ನಾನು ಎಲ್ಲಿದ್ದರೂ ಕ್ಲಾಸ್ನ ತೊಗೊಳ್ತೀನಿ ಬೆಳಗ್ಗೆ. ಆ್ಯಂಡ್ ಅವನ ಜೊತೆ ಸಮ್ಮರ್ ಹಾಲಿಡೇಸ್ ಆಗಿರ್ಬೋದು, ಹಾಲಿಡೇಸ್ ಹೋಗೋದಾಗಿರ್ಬೋದು, ಟ್ರಿಪ್ ಆಗಿರ್ಬೋದು, ನಾನು ಎಲ್ಲಿ ಹೋದರೂ ಕರ್ಕೊಂಡು ಹೋಗ್ತೀನಿ ಅವನಿಗೆ. ಅಂದರೆ ಲೈಕ್ ಎಲ್ಲೂ ಕೂಡ ನನ್ನ ಪೇರೆಂಟ್ಸ್ ನಂಗೆ ಟೈಮ್ ಕೊಟ್ಟಿಲ್ಲ ಅಂತ ಅವ್ರಿಗೆ ಅನ್ನಿಸ್ಬಾರ್ದು. ಆ ಥರ ಎಲ್ಲವೂ ಕೂಡ ನಾವು ಬ್ಯಾಲೆನ್ಸ್ ಮಾಡ್ತೀವಿ. ಯಾಕೆ ಅಂದರೆ ನಿಜವಾಗ್ಲೂ ನಾವು ಕೊಡೋವಂಥ ಬೆಸ್ಟ್ ಗಿಫ್ಟು ನಮ್ಮ ಮಕ್ಕಳಿಗೆ ಅದು ನಮ್ಮ ಟೈಮ್, ಅದರಲ್ಲೂ ಕ್ವಾಲಿಟಿ ಟೈಮ್. ಸೊ ಖಂಡಿತ ನನಗೆ ಗೊತ್ತು, ಆಲ್ರೆಡಿ ತುಂಬ ಜನ ಆ ಕಾಲ ಮೀರೋಗ್ಬಿಟ್ಟಿದೆ, ಏನು ಮಾಡೋದು ಮೇಡಮ್ ಅಂತ ಬೇಜಾರು ಮಾಡ್ಕೊಂಬಿಡಿ. ಅಟ್ಲೀಸ್ಟ್ ಮಕ್ಕಳಿಗೆ ನನಗೆ ಗೊತ್ತಾಗಿಲ್ಲ ಆ ಸಮಯದಲ್ಲಿ ಇದ್ದಿದ್ರೆ ನಾನು ಎಷ್ಟು ಟೈಮ್ ಕೊಡ್ಬೋದಿತ್ತು ಅಂತ ಈಗಲಾದರೂ ಸಾಧ್ಯ ಇದ್ದರೆ ಮುಕ್ತವಾಗಿ ಮಾತಾಡಿ ಆ ಮಕ್ಕಳಲ್ಲಿ ಈ ಥಾಟ್ನ ಕ್ರಿಯೇಟ್ ಮಾಡಿ. ಅಟ್ಲೀಸ್ಟ್ ನಿಮಗೆ ಅದು ಎಂಡ್ ಆಗಲಿ, ನಿಮ್ಮ ಮಕ್ಕಳಿಗೆ ಅದು ಕಂಟಿನ್ಯೂ ಆಗದೇ ಇರಲಿ ಈ ಪ್ಯಾಟ್ರನ್ ಅಥವಾ ಈ ಥಾಟ್ಸ್. ಸೊ ಏನು ಅರ್ಥ ಆಯಿತು ಈ ಚಾಪ್ಟರಿಂದ ಕಮೆಂಟ್ ಮಾಡಿ. ಥ್ಯಾಂಕ್ ಯು.